ಯಾಕೆ ಇವತ್ತು ಅಕ್ಷತಾ ಇಷ್ಟೊಂದು ಬಂಗಾರ ಹಾಕೊಂಡ್ ಬಿಟ್ಟಾಳ? ನಮಸ್ಕಾರ ಎಲ್ಲರಿಗೂ, ನಾನು ಅಕ್ಷತಾ ನಾಯಕ್. ನಂಗ್ ಮೊದ್ಲೇ ಬಂಗಾರ ಅಂದ್ರೆ ಇಷ್ಟ ಇಲ್ಲ, ಬಟ್ ನಮ್ಮ ಮಹಿಳೆಯರಿಗೆ ಬಂಗಾರ ಅಂದ್ರೆ ಇಷ್ಟಾನೇ. ನಮ್ಮ ವಿಜಯಪುರ ಒಳಗಡೆ ಸಿದ್ದೇಶ್ವರ ಜಾತ್ರೆದ ಪ್ರಿಪರೇಷನ್ ನಡೀಲಿಕತ್ತಿತ್ತು. ಅದೇ ಗ್ಯಾಪ್ ಒಳಗಡೆ ನಮ್ಗ್ ಸ್ವಲ್ಪ ಕೆಲ್ಸ ಆಯ್ತು. ನಾವ್ ಒಂದ್ ವಿಡಿಯೋ ಶೂಟ್ ಮಾಡ್ಲಿಕ್ಕೆ ಹೋಗಿದ್ವಿ ನಮ್ ಟೀಮ್ ಜೊತೆ. ನೀವ್ ನಂಬ್ತಿರೋ ಬಿಡ್ತಿರೋ ನಂಗೆ ಗೊತ್ತಿಲ್ಲ, ನಂಗ್ ಗೋಲ್ಡ್ ಅಂದ್ರೆ ಇಷ್ಟ ಇಲ್ಲ, ನಂಗ್ ಬಂಗಾರನೇ ಇಷ್ಟ ಇಲ್ಲ. ಬಟ್ ಅಲ್ಲಿನ ವಜ್ರಗಳನ್ನ ನೋಡಿ ನಾನು ಮೈ ಮರ್ತೆ. ನಂಗ್ ಡೈಮಂಡ್ ಅಂದ್ರೆ ಲವ್ ಆಗ್ಬಿಟ್ಟೈತಿ. ಡೈಮಂಡ್ ಅಂದ್ರೆ ನಂಗೆ ಬಹಳ ಇಷ್ಟ ಆಗ್ಬಿಟ್ಟೈತಿ. ನೋಡ್ರಿ ಎಷ್ಟೊಂದ್ ಗೋಲ್ಡ್ ಕೊಡ್ಲಿಕತ್ತಾರ ನನಗ. ನಾನ್ ಬೇಡ ಬೇಡ ಅಂದ್ರೆ ತಗೋರಿ ತಗೋರಿ ಅನ್ಲಿಕತ್ತಾರ. ಇರ್ಲಿ ಕೊಡ್ರಿ ಅಂತ ನಾನು ಹಾಕೊಂಡು ಮಸ್ತಾಗೆ ವಿಡಿಯೋ ಮಾಡ್ಲಿಕತ್ತಿದ್ದೆ. ಇಯರಿಂಗ್ಸ್ ಇಷ್ಟ ದಪ್ಪ ಇತ್ತಲ್ಲ, ಒಂದ್ ಕಿವಿ ಒಳಗಡೆ ನನ್ ಬರ್ಲೇ ಇಲ್ಲ. ಅದು ಫುಲ್ ನೋವಾಗ್ಲಿಕತ್ತಿತ್ತು, ಫುಲ್ ರೆಡ್ ಆಗ್ಬಿಟ್ಟು ಹಿಂಗೋ ಮಾಡಿ ಮುಗಿಸ್ಬಿಟ್ವಿ ನಾವು ಶೂಟ್. ಎಂಡ್ ಆಫ್ ದ ಡೇ ಅನ್ಕೊಂಡ್ವಿ. ನೆಕ್ಸ್ಟ್ ಡೇ ಮತ್ತೆ ಕರೆದಿದ್ರು. ಒಂದು ಚಿಕ್ಕ ಪುಟ್ಟ ಮೀಟಿಂಗ್ ಮಾಡಿದ್ರು ನಮ್ ಸಂಬಂಧ ಅಂತ. ಫಾರ್ ದ ವೆರಿ ಫಸ್ಟ್ ಟೈಮ್ ನಾನು ಇಲ್ಲಿ ಮೀಟಿಂಗ್ ಒಳಗಡೆ ಜಾಯ್ನ್ ಆಗಿದ್ದೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಂಗ ನಾನು ಟ್ರಾವೆಲ್ ಇನ್ಫ್ಲೂಯೆನ್ಸರ್. ಸೊ ಒಂದೇ ಪ್ಲೇಸ್ ಕಾನ್ಸ್ಟೆಂಟ್ ಇರಲ್ಲ, ಬಟ್ ಲಕಿಲಿ ಈ ಸಲ ನಾನು ಒಂದ್ ಇನ್ಫ್ಲೂಯೆನ್ಸರ್ ಮೀಟಿಂಗ್ ಒಳಗಡೆ ಜಾಯ್ನ್ ಆದೆ. ಏನೋ ಒಂಥರ ಮಜಾ ಬಂತ. ಇಷ್ಟೊಂದು ಬಿಸಿ ಲೈಫ್ ಒಳಗಡೆ ಇದೊಂದು ಮೀಟಿಂಗ್ ಅಟೆಂಡ್ ಮಾಡೋದಂದ್ರೆ ದೊಡ್ಡ ವಿಷಯ ಆಗಿತ್ತು ನನಗ. ಮತ್ತೆ ನೆಕ್ಸ್ಟ್ ಡೇ ಬಿಗ್ ಲಾಂಚಿಂಗ್ ಅಂತ ಹೇಳಿ ಸುಲ್ತಾನ್ದವ್ರು ಇಟ್ಟಿದ್ರೆ, ನಾನು ನಮ್ ತಂಗಿ ಎಲ್ಲಾರು ಕೂಡಿ ಹೋಗಿದ್ವಿ. ದೊಡ್ಡ ದೊಡ್ಡ ಪಾಲಿಟಿಷಿಯನ್ಸ್ ಬಂದಿದ್ರಲ್ಲಿ ಅಟೆಂಡ್ ಮಾಡಿದ್ವಿ ನಾವು. ಒಂಥರ ಮಜಾ ಆಯ್ತು, ಮಸ್ತ್ ಇತ್ತು. ಅವ್ರ ಏನೇನೋ ಮಸ್ತ್ ಮಸ್ತ್ ಆಫರ್ಸ್ ಕೊಡ್ಲಿಕತ್ತಿದ್ರ. ಅದಲ್ದೆ ನಮ್ಮ ಕ್ಯೂಟ್ ಕ್ಯೂಟ್ ಬ್ಯೂಟಿಫುಲ್ ವುಮೆನ್ಸ್ ಸಿಕ್ಕಿದ್ರು ನನಗ. ನಿಮ್ಗೆಲ್ಲರಿಗೂ ಮೀಟ್ ಆಗಿ ನಂಗೆ ಬಹಳ ಖುಷಿ ಆಯ್ತು. ಇದೇ ಗ್ಯಾಪ್ ಒಳಗಡೆ ನಾವು ನಮ್ ಲಂಚ್ ಅನ್ನು ಮುಗಿಸ್ಕೊಂಡ್ವಿ. ಲಂಚ್ ಅಂದ್ರು ಬೆಸ್ಟ್ ಇತ್ತು. ಮೈಸೂರ್ ಪಾಕ್ ಅಂದ್ರು ಮಸ್ತ್ ಇತ್ತು. ಸಿಂಗರ್ಸ್ ಅಂದ್ರು ಮಸ್ತಾಗಿ ಹಾಡ ಹಾಡ್ಲಿಕತ್ತಿದ್ರು. ಮತ್ತೆ ನಮ್ ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ನೆಕ್ಸ್ಟ್ ವ್ಲಾಗ್ಸ್ ನಾಗ ಬರ್ತಿರ್ತಾವ. ಅಲ್ಲಿ ಮಟ್ಟ ಫಾಲೋ ಮಾಡೋದನ್ನ ಮರ್ಬೇಡ್ರಿ.